ಹೆಚ್ಚು ಸಮಯ ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಡ್ರೈ ಸ್ಕಿನ್, ಬಿಪಿ ಹೆಚ್ಚಳ, ಹೃದಯದ ಸಮಸ್ಯೆ, ಕೂದಲು ಉದುರುವಿಕೆ. ಸರಿಯಾದ ಉತ್ತರ ಬಿಪಿ ಹೆಚ್ಚಳ. ಭೂಮಿಯ ಮೇಲಿನ ಅತಿ ಎತ್ತರದ ಪ್ರಾಣಿ ಯಾವುದು? ಆನೆ, ಜಿರಾಫೆ, ತಿಮಿಂಗಿಲ, ಅನಕೊಂಡ. ಸರಿಯಾದ ಉತ್ತರ ಜಿರಾಫೆ. ಯಾವ ತರಕಾರಿಯಲ್ಲಿ ಕೊಬ್ಬಿನಾಂಶ ಅಧಿಕವಾಗಿರುತ್ತದೆ? ಆಪ್ಷನ್ಸ್: ಮೂಲಂಗಿ, ಬೀಟ್ರೂಟ್, ಕ್ಯಾರೆಟ್, ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಪಾಲಕ್ ಸೊಪ್ಪು. ಒಂದು ತಿಂಗಳು ಉಪ್ಪು ತಿನ್ನುವುದನ್ನು ಬಿಟ್ಟರೆ ಏನಾಗುತ್ತದೆ? ಆಪ್ಷನ್ಸ್: ಜೀರ್ಣಾಂಗ ಸಮಸ್ಯೆ, ಕರುಳಿನ ಸಮಸ್ಯೆ, ಕಡಿಮೆ ಬಿಪಿ, ತೂಕ ನಷ್ಟ. ಸರಿಯಾದ ಉತ್ತರ ಎಲ್ಲವೂ. ಮನೆಯೊಳಗೆ ಬಾವಲಿ ಬಂದರೆ ಏನಾಗುತ್ತದೆ? ಆಪ್ಷನ್ಸ್: ಸಾವಿನ ಸೂಚನೆ, ಅನಾರೋಗ್ಯ ಬರುತ್ತೆ, ಕೆಟ್ಟ ಸೂಚನೆ, ದರಿದ್ರ ಬರುತ್ತದೆ. ಸರಿಯಾದ ಉತ್ತರ ಕೆಟ್ಟ ಸೂಚನೆ. ಮಲಬದ್ಧತೆ ನಿವಾರಣೆಗೆ ಯಾವ ಹಣ್ಣನ್ನು ಸೇವಿಸಬೇಕು? ಆಪ್ಷನ್ಸ್: ಆಪಲ್, ಪಪ್ಪಾಯ, ಕಿತ್ತಳೆ, ಬಾಳೆಹಣ್ಣು. ಸರಿಯಾದ ಉತ್ತರ ಬಾಳೆಹಣ್ಣು. ನಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್: ಕ್ಯಾನ್ಸರ್, ಗ್ಯಾಸ್ಟ್ರಿಕ್, ಬಿಪಿ, ಕೆಮ್ಮು. ಸರಿಯಾದ ಉತ್ತರ ಬಿಪಿ. ಬಾದಾಮಿ ತಿನ್ನಲು ಉತ್ತಮ ಸಮಯ ಯಾವುದು? ಆಪ್ಷನ್ಸ್: ಸಂಜೆ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಸರಿಯಾದ ಉತ್ತರ ಬೆಳಗ್ಗೆ. ವೀಕ್ಷಕರೇ, ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಡ್ರೈ ಫ್ರೂಟ್ಸ್ ತಿನ್ನಲು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ. ಅದರಲ್ಲೂ ಬಾದಾಮಿ ಮಿಸ್ ಮಾಡಬೇಡಿ ಎನ್ನುತ್ತಾರೆ. ಬಾದಾಮಿ ಒಂದು ಸೂಪರ್ ಫುಡ್. ನಿಯಮಿತವಾದ ಬಾದಾಮಿ ಸೇವನೆಯು ದೇಹಕ್ಕೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಇ, ಪ್ರೋಟೀನ್, ಫೈಬರ್ನಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ. ಇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾದಾಮಿ ತಿನ್ನುವುದರಿಂದ ಹೃದ್ರೋಗ ನಿವಾರಣೆ, ತೂಕ ನಷ್ಟ, ಚರ್ಮಕ್ಕೆ ಪ್ರಯೋಜನಕಾರಿ, ಮೆಮೊರಿ ಬೂಸ್ಟರ್ ಹಾಗೂ ನರ ದೌರ್ಬಲ್ಯವನ್ನ ನಿವಾರಿಸುತ್ತದೆ. ಅಂದಹಾಗೆ ಬಾದಾಮಿ ತಿನ್ನಲು ಬೆಳಿಗ್ಗೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಪ್ರತಿದಿನ ಬೆಳಿಗ್ಗೆ ನೀರು ಕುಡಿದ ನಂತರ ಖಾಲಿ ಹೊಟ್ಟೆಯಲ್ಲಿ ನೀರಿನಲ್ಲಿ ನೆನೆಸಿಟ್ಟ 3 ರಿಂದ 4 ಬಾದಾಮಿಯನ್ನ ತಿನ್ನುವುದರಿಂದ ದೇಹವು ಎಲ್ಲಾ ಪೋಷಕಾಂಶಗಳನ್ನ ಉತ್ತಮವಾಗಿ ಹೀರಿಕೊಳ್ಳುತ್ತದೆ ಎಂದು ಪೌಷ್ಟಿಕ ತಜ್ಞರು ಹೇಳುತ್ತಾರೆ. ಹೆಚ್ಚಾಗಿ ಮೀನು ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಸ್ಟ್ರೋಕ್, ಕಣ್ಣಿನ ಸಮಸ್ಯೆ, ಬಿಪಿ ನಿಯಂತ್ರಣ, ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಹೃದಯ ಸಮಸ್ಯೆ. ಚಿಕನ್ ತಿಂದ ನಂತರ ಏನನ್ನ ತಿಂದರೆ ಬೇಗ ಜೀರ್ಣವಾಗುತ್ತದೆ? ಮೊಸರು, ಈರುಳ್ಳಿ, ಸೌತೆಕಾಯಿ, ಎಲೆ ಅಡಿಕೆ. ಸರಿಯಾದ ಉತ್ತರ ಮೊಸರು.
ನಿಮ್ಮ ಅಂಗೈನಲ್ಲಿ ಯಾವ ಚಿಹ್ನೆ ಇದ್ರೆ ಅದೃಷ್ಟ ಬಂದೇ ಬರುತ್ತೆ ಮತ್ತು ಹಣದ ಹೊಳೆ ಹರಿಯುತ್ತೆ? ಎ ಎಚ್ ಎಂ ವಿ. ಸರಿಯಾದ ಉತ್ತರ ಎ. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಹಲವು ವಿಧಾನಗಳಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದರಲ್ಲಿ ಹಸ್ತ ಸಾಮುದ್ರಿಕ ಕೂಡ ಒಂದು. ಹಸ್ತ ಸಾಮುದ್ರಿಕ ಎಂದರೆ ಹಸ್ತದ ಮೇಲಿನ ರೇಖೆಗಳ ಆಧಾರದ ಮೇಲೆ ಭವಿಷ್ಯವನ್ನ ಊಹಿಸುವುದು. ಈ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ನಂಬುವ ಅನೇಕ ಜನರಿದ್ದಾರೆ. ನಮ್ಮ ಅಂಗೈನಲ್ಲಿ ವಿವಿಧ ರೀತಿಯ ರೇಖೆಗಳು ಅಥವಾ ಗೀರುಗಳಿವೆ. ಈ ಗೆರೆಗಳಿಂದಾಗಿ ಕೆಲವೊಂದು ಚಿಹ್ನೆಗಳು ಕೂಡ ರಚನೆಯಾಗಿವೆ. ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಚಿಹ್ನೆಗಳಿರುತ್ತವೆ. ಕೆಲವರಲ್ಲಿ ಆಂಗ್ಲ ಅಕ್ಷರ ಎ ಚಿಹ್ನೆ ಕೂಡ ಇರುತ್ತದೆ. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂಗೈನಲ್ಲಿ ಎ ಚಿಹ್ನೆ ಇರುವವರು ತುಂಬಾ ಅಪರೂಪ. ಈ ಚಿಹ್ನೆ ಹೊಂದಿರುವ ವ್ಯಕ್ತಿ ತುಂಬಾ ಅದೃಷ್ಟವಂತರು. ಅವರ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಈ ಜನರು ಎಲ್ಲ ಭೌತಿಕ ಸುಖಗಳನ್ನ ಅನುಭವಿಸುತ್ತಾರೆ. ಅಲ್ಲದೆ ಅವರ ಮೇಲೆ ದೇವರ ವಿಶೇಷ ಆಶೀರ್ವಾದವಿರುತ್ತದೆ. ಕೈಯಲ್ಲಿ ಎ ಚಿಹ್ನೆಯನ್ನ ಹೊಂದಿರುವ ಜನರು ಆತ್ಮವಿಶ್ವಾಸವನ್ನ ಹೊಂದಿರುತ್ತಾರೆ. ಈ ಜನರು ಪ್ರಾಮಾಣಿಕರು. ಈ ಜನರು ಅಪಾರ ಸಂಪತ್ತಿನ ಒಡೆಯರು. ಇವರು ಜೀವನದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸುವುದಿಲ್ಲ, ಏಕೆಂದರೆ ವ್ಯವಹಾರವನ್ನ ಉತ್ತಮವಾಗಿ ನಿರ್ವಹಿಸುತ್ತಾರೆ. ಅಂದರೆ ಲೆಕ್ಕಪತ್ರದಲ್ಲಿ ಪಕ್ಕ ಇರುತ್ತಾರೆ. ಅಲ್ಲದೆ ಅದೃಷ್ಟ ಲಕ್ಷ್ಮಿ ಕೃಪೆ ಸದಾ ಇವರ ಮೇಲಿರುತ್ತದೆ. ನಿಂತ್ಕೊಂಡು ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಜೀರ್ಣಕ್ರಿಯೆ ಸಮಸ್ಯೆ, ಕಿಡ್ನಿ ಸ್ಟೋನ್, ಸಂಧಿವಾತ, ರಕ್ತದೊತ್ತಡ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ನೀರು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕು. ಹಾಗಂತ ಹೇಗೆಂದ್ರೆ ಹಾಗೆ ನೀರು ಕುಡಿಯಬಾರದು. ಇದಕ್ಕೂ ಒಂದು ಸೂಕ್ತ ವಿಧಾನವಿದೆ ಎಂಬುದು ನೆನಪಿರಲಿ. ನೀರು ಕುಡಿಯುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನ ಖಂಡಿತವಾಗಿ ತೆಗೆದುಕೊಳ್ಳಬೇಕು. ನಿಮಗೆ ಅನಿಸಬಹುದು, ನೀರು ಕುಡಿಯುವ ವಿಚಾರದಲ್ಲಿ ಯಾರಾದರೂ ತಪ್ಪು ಮಾಡ್ತಾರಾ ಅಂತ. ಹೌದು, ಕೆಲವರು ಮಾಡ್ತಾರೆ. ಅದು ಹೇಗೆಂದ್ರೆ ನಿಂತುಕೊಂಡು ನೀರು ಕುಡಿಯುವ ಅಭ್ಯಾಸ ಕೆಲವರಲ್ಲಿದೆ. ಈ ರೀತಿ ನೀರು ಕುಡಿಯುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ನಿಂತಿರುವಾಗ ಅಥವಾ ನಡೆಯುವಾಗ ನೀರು ಕುಡಿಯುವುದು ಒಳ್ಳೆಯದಲ್ಲ. ಈ ರೀತಿ ನೀರು ಕುಡಿಯುವುದರಿಂದ ಹೊಟ್ಟೆ ಉಬ್ಬರದಂತಹ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು. ಮೂತ್ರಪಿಂಡದ ಕಲ್ಲುಗಳು ಅಥವಾ ಮೂತ್ರಪಿಂಡದ ತೊಂದರೆಯಾಗುವ ಸಾಧ್ಯತೆ ಇದೆ. ಮೂಳೆಗಳ ಆರೋಗ್ಯಕ್ಕೂ ಹಾನಿಯಾಗುತ್ತದೆ. ಸಂಧಿವಾತದಂತಹ ಸಮಸ್ಯೆಗಳು ಬರಬಹುದು. ನಿಂತಿರುವಾಗ ಅಥವಾ ನಡೆಯುವಾಗ ನೀರು ಕುಡಿಯುವುದು ಹೃದಯದ ಆರೋಗ್ಯವನ್ನ ಹಾನಿಗೊಳಿಸುತ್ತದೆ. ನರಗಳ ಮೇಲೂ ಪರಿಣಾಮ ಬೀರುತ್ತದೆ ಮತ್ತು ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳು ಸಹ ಬರಬಹುದು. ಆದ್ದರಿಂದ ಕುಳಿತುಕೊಂಡು ನೀರು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ ಎಂದು ತಜ್ಞರ ಸಲಹೆಯಾಗಿದೆ. ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನ ತಪ್ಪದೆ ಕುಡಿಯಿರಿ. ಅತಿ ಮುಖ್ಯವಾಗಿ ನೀರನ್ನ ಯಾವಾಗಲೂ ಗುಟುಕಾಗಿ ಕುಡಿಯಿರಿ. ಅದನ್ನ ಬಿಟ್ಟು ಘಟಘಟನೆ ಕುಡಿಯಬೇಡಿ. ಇದರಿಂದಲೂ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.